ನಮ್ಮ ಮಂಡ್ಯದಲ್ಲಿ ಅಬಕಾರಿ ಅಧಿಕಾರಿಗಳ ಲಂಚಾವತಾರದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ನ್ಯೂಸ್ಗಳಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಲಂಚ ಪ್ರಕರಣ ಅಲ್ಲಿ ತಾಂಡವಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ನ್ಯೂಸ್ 18ನಲ್ಲಿ ವರದಿ ಬಳಿಕ ಅಬಕಾರಿ ಸಚಿವರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಇಲಾಖಾ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ ಸಚಿವ ತಿಮ್ಮಾಪುರ ಅವರು. ಅಬಕಾರಿ ಸಚಿವರು ಇವರ ಮೇಲೆ ಬಹುದೊಡ್ಡ ಆರೋಪವನ್ನ ಮಾಡಲಾಗಿತ್ತು. ಈಗ ಅಧಿಕಾರಿಗಳ ಮೇಲೆ ಆರೋಪ ಬರ್ತಾ ಇದೆ ವಿತ್ ಸಾಕ್ಷಿ. ಇಲ್ಲಿ ಸುಮ್ಮನೆ ಆರೋಪ ಅಲ್ಲ. ನಾನು ಕೆಲ ಆಡಿಯೋ ತುಣುಕುಗಳನ್ನ ನೋಡಿದೆ. ರವಿಶಂಕರ್ ಶಿವಶಂಕರ್ ಆಡಿಯೋಗಳನ್ನ ನೋಡಿದ್ದೇನೆ. ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇನೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ, ಬಾರ್ ಲೈಸೆನ್ಸ್ಗೆ 40 ಲಕ್ಷವನ್ನ ಕೇಳಿದ್ದಂತ ಅಬಕಾರಿ ಡಿಸಿ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಅಬಕಾರಿ ಇಲಾಖೆಯಲ್ಲಿ ಯಾವುದಾದ್ರೂ ಒಂದು ಲೈಸೆನ್ಸ್ ಪುಕ್ಸಟ್ಟೆ ಸಿಕ್ತು ಅಂದ್ರೆ ಅದೊಂದು ಅದ್ಭುತ ವಿಸ್ಮಯ ಅಂತ ಹೇಳ್ತಾ ಇದ್ದೆ. ಯಾಕೆಂದ್ರೆ ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ತಾಂಡವಾಡ್ತಾ ಇದೆ. ಕೆಲವರು ಸಿಕ್ಕಾಕೊಂಡ್ರೆ ಲಾಕ್ ಆಗ್ತಾರೆ, ಇಲ್ಲ ಅಂದ್ರೆ ಹಂಗೆ ಗಾಳಿಲಿ ಗುಂಡು ಅಂತ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಜಸ್ಟ್ ಆರೋಪಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿರುತ್ತದು. ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಸಚಿವರು ಆದೇಶವನ್ನ ಕೊಟ್ಟಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರನ್ನ ನಮ್ಮ ಪ್ರತಿನಿಧಿ ಹಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸಚಿವರು ನೋಡೋಣ. ಅಬಕಾರಿ ಇಲಾಖೆಯಲ್ಲಿ ಒಂದು ರೀತಿ ಲಂಚಾವತಾರ ಪ್ರಕರಣಗಳು ಇತ್ತೀಚೆಗೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಅದರಂತೆ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಇದ್ದಾರೆ. ಮಾತನಾಡ್ತೀನಿ. ಸರ್, ಮಂಡ್ಯದಲ್ಲಿ ಅಬಕಾರಿ ಅಧಿಕಾರಿಗಳ ಲಂಚಾವತಾರ ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಅದ್ರ ಬಗ್ಗೆ ಏನು ಪ್ರಾಥಮಿಕ ಮಾಹಿತಿ ಏನಿದೆ ಸರ್? ನಾನು ಆಡಿಯೋ ವಿಡಿಯೋ ನೋಡಿದ್ದೀನಿ. ಇಮಿಡಿಯೇಟ್ ನಮ್ಮ GCನ ಕಳಿಸಿದ್ದೀನಿ. ಇಲ್ಲಿ ಮಂಡ್ಯದಲ್ಲಿ ಇದ್ದಾರೆ. ಸತ್ಯಾಸತ್ಯತೆಯನ್ನು ರಿಪೋರ್ಟ್ ಇಮಿಡಿಯೇಟ್ ಮಾಡ್ತಾರೆ. ಒಂದು ವೇಳೆ ಅದು ರಿಯಾಲಿಟಿ ಇದ್ದರೆ ಇಮಿಡಿಯೇಟ್ ಇವತ್ತೇ ಕ್ರಮ ಕೈಗೊಳ್ತೇನೆ. ಯಾವ ರೀತಿ ಕ್ರಮ ಅಂತ ಸರ್? ಯಾವ ರೀತಿ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೀರಾ? ಅವ್ರದ್ದು ಏನಾದರೂ ನಿಜ ಆಗಿದ್ರೆ, ಮಾತಾಡಿದ್ದು ಕರೆಕ್ಟಾಗಿತ್ತಂದ್ರೆ ಇವತ್ತೇ ಸಸ್ಪೆಂಡ್ ಮಾಡಿ ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ. ಇತ್ತೀಚೆಗೆ ನೋಡಿ, ವೈನ್ಸ್ ಮಾಲೀಕರು ಆರೋಪ ಮಾಡಿದ್ರು. ಅದಾದ ಬಳಿಕ ಆಡಿಯೋ ವೈರಲ್ ಆಗಿದೆ. ಪದೇ ಪದೇ ತಮ್ಮ ಇಲಾಖೆ ಮೇಲೆ ಇಂಥದ್ದೊಂದು ಆರೋಪ ಯಾಕೆ ಸರ್? ಮರ್ಚೆಂಟ್ ಅಸೋಸಿಯೇಷನ್ದವರು ತಿಮ್ಮಾಪುರ ಅಷ್ಟೇ ಅಲ್ಲ, ಯಾವ್ಯಾರು ಅಬಕಾರಿ ಮಂತ್ರಿಗಳಾಗಿ ಎಲ್ಲಾನು ಇದನ್ನೇ ಕೊಟ್ಟಿದ್ದಾರೆ. ಅದೇ ಡೈಲಾಗ್ ಅದಾವೆ, ಅವೇ ಹಾಳುಗಳದಾವೆ. ಆದರೆ ಬದಲಾವಣೆ ತರಬೇಕಾಗತ್ತೆ. ಕರೆಕ್ಟಾಗಿದೆ. ಕೆಲವು ವಿಚಾರಗಳಲ್ಲಿ ನಾವು ಬದಲಾವಣೆ ತರದೇ ಇದ್ದರೆ ಮಂತ್ರಿಗಳ ಮೇಲೆ ಆಪಾದನೆ ಬರುತ್ತೆ, ಸರ್ಕಾರಗಳ ಮೇಲೆ ಆಪಾದನೆಗಳು ಬರ್ತವೆ. ಅದಕ್ಕೆ ನಾವು ಕೆಲವು ವಿಚಾರಗಳಿನ ಕ್ರಮ ಕೈಗೊಳ್ಬೇಕಾಗುತ್ತೆ. ಕ್ರಮ ಕೈಗೊಳ್ತಾ ಇದ್ದೀವಿ. ಯಾವ ರೀತಿ ಬದಲಾವಣೆ ತರಬೇಕು ಅಂತ ಚಿಂತನೆ ಇದೆ ಸರ್? ಅಲ್ಲ, ಈಗ ನೋಡಿ, ಟ್ರಾನ್ಸ್ಫರ್ದಲ್ಲಿ ಕೌನ್ಸಿಲಿಂಗ್ ಮಾಡಬೇಕು. ಈ CL7 ಒಬ್ಬ ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಅದಕ್ಕೆ ಮಾಡ್ತಾನೆ ಅನ್ನೋದು ಇಮಿಡಿಯೇಟ್ ಕಮಿಷನರ್ ಆಫೀಸ್ ತಿಳಿಸ್ಬೇಕು. ಇವೆಲ್ಲ ಹಲವಾರು ವಿಚಾರಗಳಿದ್ದಾವೆ. ಈಗಾಗಲೇ 3-4 ಮೀಟಿಂಗ್ ಮಾಡಿದ್ನಿ, ಬದಲಾವಣೆ ತರ್ತೇನೆ. ಈಗ ಕ್ಯಾಬಿನೆಟ್ ರಿಷಫಲ್ ಕೂಡ ನಡೀತಾ ಇದೆ ಅಂತ ಹೇಳ್ತಾರೆ. ಅಂದರೆ ಶೀಘ್ರದಲ್ಲೇ ಈ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಮಾಡಿರುವಂಥ ಆರೋಪ, ಈ ಅಬಕಾರಿ ಅಧಿಕಾರಿಗಳ ಲಂಚಾವತಾರ ಪ್ರಕರಣ, ಇದು ತಮ್ಮ ಮೇಲೆ ಪರಿಣಾಮ ಬೀರಲ್ವಾ? ನನಗೆ ಯಾಕೆ ಬರುತ್ತೆ? ತಮ್ಮ ಖಾತೆ ಬದಲಾವಣೆ ಆದರೆ ಅಥವಾ ತಮ್ಮ ಕ್ಯಾಬಿನೆಟ್ ಇಂದ ಕೈ ಬಿಡ್ತಾರೆ ಅನ್ನೋ ಆತಂಕ ಇಲ್ವಾ? ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ನನಗೆ ಕೊಟ್ಟಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ನನ್ನ ಧರ್ಮ. ಅದನ್ನು ನಾನು ಮಾಡ್ತೇನೆ. ನಾನು ಯಾವುದೋ ಅಧಿಕಾರ ಲಾಲಸೆ ಮತ್ತೊಂದಿಲ್ಲ ನನಗೆ. ದಿಸ್ ಈಸ್ ಅವರ್ ವ್ಯೂ. ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಕೆಲ ಮಂತ್ರಿಗಳು ತ್ಯಾಗ ಮಾಡಬೇಕಾಗುತ್ತೆ ಅಂತೇಳಿ. ಅಂಥದ್ದೊಂದು ಸೂಚನೆ ಕೊಟ್ಟರೆ ತಾವು ತ್ಯಾಗ ಮಾಡೋದಕ್ಕೆ ಸಿದ್ಧರಿದ್ದೀರಾ ಸರ್? ಸೂಚನೆ ಬಂದ ನಂತರ ನಿಮಗೆ ಫಸ್ಟ್ ರಿಯಾಕ್ಟ್ ಮಾಡ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ದೂರದಾರ ಆಗಿರುವಂತ ಪುನೀತ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಪುನೀತ್ ಅವರೇ. ನಮಸ್ಕಾರ ಸರ್. ಇಲಾಖಾ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ ಅಬಕಾರಿ ಸಚಿವರು. ಈ ಸುದ್ದಿಯನ್ನ ಅವರಿಗೆ ಮುಟ್ಟಿಸಿದ್ವಿ ನಾವು, ನಂತರ ಸೂಚನೆಯನ್ನ ಕೊಡಲಾಗಿದೆ. ಏನ್ ಹೇಳ್ತೀರಾ ಸರ್? ಅಬಕಾರಿ ಸಚಿವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ತನಿಖೆ ಅದೇ ಅವರ ಅಮಾನತು ಮಾಡಿ ತನಿಖೆಗೆ ಪ್ರೋತ್ಸಾಹ ಇತ್ತು. ನೀವು ಲೋಕಾಯುಕ್ತಕ್ಕೆ ಯಾವಾಗ ದೂರು ಕೊಟ್ಟಿದ್ದು? ಸರ್, ಮೊನ್ನೆ ಸರ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಸರ್. ಏನ್ ಹೇಳಿದ್ದಾರೆ? ಲೋಕಾಯುಕ್ತ ತನಿಖೆ ಯಾವ ರೀತಿ ಆಗ್ತಾ ಇದೆ ಈಗ? ಆ ತನಿಖೆ ಲೋಕಾಯುಕ್ತ ಅವರು SP ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ತನಿಖೆ ಮಾಡ್ತಾ ಇದ್ದಾರೆ ಸರ್. ಈಗ ಅಬಕಾರಿ ಸಚಿವರು ಹೇಳ್ತಾ ಇದ್ರು, ಏನಾದ್ರೂ ಒಂದು ವೇಳೆ ನಿಜಾನೇ ಆಗಿದ್ರೆ ಅವ್ರನ್ನ ಇವತ್ತೇ ಸಸ್ಪೆಂಡ್ ಮಾಡ್ಬಿಡ್ತೀವಿ, ಏನ್ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಆಡಿಯೋ ವಿಡಿಯೋ ನಿಜಾನೇ ಆಗಿದ್ದಾರೆ ಅಂತ ಮೆನ್ಷನ್ ನಿಜ. ಹೌದೌದು ಸರ್, ನಿಜ ಸರ್, ಸತ್ಯ ಅದು. ಸುಳ್ಳೇನಿಲ್ವಲ್ಲ ಸರ್, ಅದು ಸತ್ಯ. ಅದು ನಾನು ಒರಿಜಿನಲ್ ಕಾಪಿಗಳೆಲ್ಲ ನಾನು ಪೆನ್ ಡ್ರೈವ್ ಮುಖಾಂತರ ದೂರಲ್ಲಿ ಕೊಟ್ಟಿದ್ದೀನಿ. ಲೋಕಾಯುಕ್ತ ಅವ್ರಿಗೆ ಕೊಟ್ಟಿದ್ದೀನಿ. ವಿಡಿಯೋ ಸಮೇತ ಇದೆ ಸರ್.
ಹಾಗೆ ಇನ್ನೊಂದು ಸರ್, ಈಗ ಅವರು ಇಂಟೆನ್ಷನಲ್ ಮಾಡಿಲ್ಲ ಅಂತಂದ್ರೆ ಲೋಕಾಯುಕ್ತ ದೂರು ಕೊಟ್ಟಂತಹ 5ನೇ ಅರ್ಜಿ ಏಂತಕ್ ಮುಂದೆ ಮೂವ್ ಆಗ್ತು? ಹ್ಮ್ 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 ಅದೇ ಅರ್ಜಿ ಹಿಂದೆ ಸರಿಯಿಲ್ಲ ಅಂತ ಅಂದ್ಬಿಟ್ಟು ಹ್ಮ್ ತಾಲೂಕು ಮತ್ತೆ ಅರ್ಜಿದಾರ ಸಲ್ಲಿಸಿರುವಂತದ್ದು ಸರಿಯಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ನಾನು ಎಲ್ಲಾ ಪರಿಶೀಲಿಸಿ ಎಲ್ಲಾ ದೃಢೀಕರಣಗಳು ಹಾಕಿದ್ದೀನಿ, ಸ್ಥಳವ ತನಿಖೆ ಮಾಡದೇನೆ ನೀವು ಆದೇಶ ಮಾಡಿದ್ದೀರಿ ಅಂತ ತಿರ್ಗಾ ಅರ್ಜಿ ಎಲ್ಲ ಹಾಕಿ ಉಲ್ಲೇಖ ಎಲ್ಲ ಹಾಕಿ ಅಪ್ಲಿಕೇಶನ್ ಆನ್ಲೈನ್ ಸಲ್ಲಿಸಿದ ನಂತರ ಪೆಂಡಿಂಗ್ ಇಟ್ಟಿರ್ತಾರೆ. ಲೋಕಾಯುಕ್ತಕ್ಕೆ ಗಮನಕ್ಕೆ ಇದು ಕಂಪ್ಲೇಂಟ್ ಹೋಯ್ತು ಅಂತ ಗೊತ್ತಾದಕ್ಕೆ ಅರ್ಧ ಗಂಟೆಗೆ ಮೂವ್ ಮಾಡ್ತಾರೆ ಶಿವಶಂಕರ್ ಇನ್ಸ್ಪೆಕ್ಟರ್. ಓಕೆ, ನೋಡೋಣ ಈಗ ಇಲಾಖಾ ತನಿಖೆಗೆ ಆದೇಶ ಮಾಡಿದಾರಲ್ಲ, ಏನ್ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಧನ್ಯವಾದ ಪುನೀತ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.